ಎಲ್ಲ ಇದ್ದು ಏನು ಇಲ್ಲದ ಹಾಗೆ ಬದುಕಿರುವ ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಖುಷಿ ಖುಷಿ ನೆನಪು ಕನ್ನಡ ಬ್ಲಾಗ್ಸ್. ಯೂಟ್ಯೂಬ್ಗೆ ವಿಡಿಯೋಸ್ ಹಾಕಿ ಆಲ್ಮೋಸ್ಟ್ 1 ಮಂತ್ ಆಯ್ತಾ ಬಂತು. ನಾನು ಎಲ್ಲಿಗೂ ಹೋಗಿರಲಿಲ್ಲ, ಯಾವ ವಿಡಿಯೋನೂ ಮಾಡಿರಲಿಲ್ಲ. ವಿಡಿಯೋ ಮಾಡಿದ್ರೆ ಏನಾರ ನನ್ನ ರೋಟೀನ್ ತೋರಿಸ್ಬೇಕು, ಇಲ್ಲಾಂದರೆ ನಾವು ಯಾವ್ದಾರ ಟೆಂಪಲ್ಗೆ ಹೋದರೆ, ಇಲ್ಲಾಂದರೆ ಔಟ್ಸೈಡ್ ಎಲ್ಲಾರ ಹೋದರೆ ಆ ವಿಡಿಯೋ ಮಾಡಿ ಹಾಕಬೇಕಾಗಿತ್ತು. ಕುಕ್ಕಿಂಗ್ ನಾನು ಮಾಡಿಲ್ಲ, ಮಾಡ್ತೀನಿ. ಇದೇ ಕುಕ್ಕಿಂಗ್ ಮಾಡಿರೋದು. ನನಗೆ ಟೈಮ್ ಇಲ್ಲ ಎಡಿಟ್ ಮಾಡಿ ಹಾಕೋಕ್ಕೆ. ಒಳ್ಳೊಳ್ಳೆ ರೆಸಿಪೀಸು ಕುಕ್ಕಿಂಗ್ ಮಾಡಿದ್ದೀವಿ, ಅದು ನೆಕ್ಸ್ಟ್ ವಿಡಿಯೋ ಬರುತ್ತೆ. ಇದು ಏನಂದರೆ, ಬ್ಯಾಂಗ್ಳೂರಲ್ಲಿ ಕೃಷ್ಣನ ತುಂಬ ಇಷ್ಟಪಡೋರು ಇದ್ದರೆ ಈ ಟೆಂಪಲ್ಗೆ ಹೋಗಿರ್ತೀರ ನನ್ನ ಪ್ರಕಾರ. ಓಕೆ, ಯಾವುದು ಅಂದಿದ ತಕ್ಷಣ ನೋಡಿದ ತಕ್ಷಣ ಗೊತ್ತಾಗಿರ್ಬೇಕು, ಎಷ್ಟೊಂದು ಜನ ಗೆಸ್ ಮಾಡಿರ್ತೀರ. ಇಸ್ಕಾನ್ ಟೆಂಪಲು. ನನಗಂತೂ ಗಾಡಲ್ಲಿ ಆಲ್ಮೋಸ್ಟ್ ಎಲ್ಲರನ್ನೂ ಇಷ್ಟಪಡ್ತೀನಿ, ಆದರೆ ಕೃಷ್ಣ ಅಂದರೆ ತುಂಬ ಇಷ್ಟ ನನಗಂತೂ. ಸ್ಟೋರಿ ಎಲ್ಲ ಓಕೆ, ಸ್ಟೋರಿ ನೋಡಿದ್ದೀನಿ, ಮತ್ತು ಕಾರ್ಟೂನಲ್ಲಿ ನೋಡಿದ್ದೀನಿ, ಮತ್ತು ಇದು ರಾಧಾಕೃಷ್ಣ ಬರ್ತಿತ್ತಲ್ಲ, ಅದಂತೂ ಮಿಸ್ ಮಾಡ್ದಂತೆ ಎವ್ರಿ ಡೇ ನೋಡ್ತಿದ್ದೆ. ಇವಾಗೂ ರಾಧಾಕೃಷ್ಣ ನಂಗೆ ಡೈಲಿ ಕೊಡಿ, ಒಂದಿನ ಪೂರ್ತಿ ಎದ್ದೋಳ್ದಂದೆ ಕುತ್ಕೊಂಡು ನೋಡ್ತೀನಿ, ಅಷ್ಟಿಷ್ಟ ನನಗೆ. ಆ ಸ್ಟೋರಿನೇ ಆಗಲಿ, ಕೃಷ್ಣ ನೋಡೋದೇ ಆಗಲಿ, ನನಗಂತೂ ತುಂಬ ಇಷ್ಟ. ನನ್ನ ಮೊಬೈಲಲ್ಲಿ ಬೇಕಂದರೆ ಒಂದು ಸತಿ ತೋರಿಸ್ತೀನಿ, ವಾಟ್ಸ್ ಇನ್ ಮೈ ಮೊಬೈಲ್ ಅಂತ ಏನಾರು ಬ್ಲಾಗ್ ಮಾಡಿದ್ರೆ. ಓಕೆ, ವಾಲ್ ಪೇಪರು ಕೃಷ್ಣನೇ ಹಾಕ್ಕೊಂಡಿದ್ದೀನಿ. ನಾನು ತುಂಬ ಅಂದರೆ ತುಂಬ ಇಷ್ಟ. ಎಷ್ಟೊಂದು ಸತಿ ಮಾತ್ರ ಅಮ್ಮನ ಹತ್ರ ಸಿಕ್ಕಾಪಟ್ಟೆ ಬೈಸ್ಕೊಂಡಿದ್ದೀನಿ. ರಾಧಾಕೃಷ್ಣ ಬರ್ಬೇಕಾದ್ರೂ ಅವಾಗಂತೂ ಬಿಡ್ತಾನೆ ಇರಲಿಲ್ಲ, ನಾನು ಬೇರೆ ಏನೂ ಹಾಕಬೇಕಾಗಿರಲಿಲ್ಲ, ಅವರು ಅದನ್ನೇ ನೋಡ್ತಿದ್ದೆ. ಮತ್ತು ಇನ್ನೊಂದು ಏನಂದರೆ, ಇಷ್ಟು ನನಗೆ ಕೃಷ್ಣನ ಮೇಲೆ ಇರೋದು ಪ್ರೀತಿ. ಓಕೆ, ಅದಾದಮೇಲೆ ಇವಾಗ ಟೆಂಪಲ್ ವಿಚಾರಕ್ಕೆ ಬರ್ತೀನಿ. ಟೆಂಪಲ್ನ ನಾವು 7:30ಗೆ ಹೊರಟಿದ್ವಿ ಅನಿಸುತ್ತೆ. 6:30 ಮೇಲೆ ಅಲ್ಲಿ ಪೂಜೆ ಮಾಡ್ತಾರೆ. ಮಾತ್ರ ನೀವು ಸ್ವರ್ಗ ಲೋಕದಲ್ಲಿದ್ದೀರಾ ಅಂತ ಅನಿಸುತ್ತೆ. ಏನಕ್ಕೆ ಅಂದರೆ, ಇದು ಬರುತ್ತಲ್ಲ ಸಾಂಬ್ರಾಣಿ, ಪೂರ್ತಿ ಹಾಕ್ಬಿಟ್ಟಿರ್ತಾರೆ. ಪೂರ್ತಿ ನೆಲ ಪೂರ್ತಿ ವೈಟ್ ಇರುತ್ತೆ. ಅದ್ರಲ್ಲಿ ಕೃಷ್ಣ ರಾಧವ ಟೆಂಪಲ್ ನೋಡಿದ್ರೆ ನಿಮ್ಗೆ ಹೆಂಗೆ ಅನಿಸುತ್ತೆ ಹೇಳಿ ಎದುರುಗಡೆ. ಅದು ಡ್ಯಾನ್ಸ್ ಇದೆ, ಅದನ್ನು ಎಷ್ಟು ಚೆನ್ನಾಗಿ ಸಾಂಗ್ ಹೇಳ್ಕೊಂಡು ಆಡ್ ಮಾಡಿದೆ. ಕ್ಲಿಪ್ಪಿಂಗ್ ಹಾಕಿದ್ದೀನಿ, ನೋಡಿ, ಎಂಜಾಯ್ ಮಾಡಿ. ನಿಜವಾಗ್ಲೂ ನನಗೂ ಗೊತ್ತಿರಲಿಲ್ಲ ಅಲ್ಲಿ ಈ ಥರ ಸಾಂಗ್ ಹಾಡ್ಕೊಂಡು ಡ್ಯಾನ್ಸ್ ಮಾಡ್ತಾರೆ ಅನ್ನೋದು. ನಾನು ಬ್ಯಾಂಗ್ಳೂರಲ್ಲಿದ್ದು ನನಗೂ ಗೊತ್ತಿರಲಿಲ್ಲ. ನಾನು ಹೋಗ್ತಾ ಇದ್ದಿದ್ದೆ ಯೂಶ್ವಲಿ ಯಾವಾಗೂ ಆಫ್ಟರ್ನೂನ್ ಇಲ್ಲಾಂದರೆ ಈವ್ನಿಂಗ್ ಹೋಗ್ತಾ ಇದ್ದಿದ್ದು. ಇದೇ ಫಸ್ಟ್ ಟೈಮು ನಾನು ಮಾರ್ನಿಂಗ್ ಹೋಗಿದ್ದಿದ್ದು. ಬ್ಯಾಂಗ್ಳೂರಲ್ಲಿ ಇದ್ದೀರಾ ಅಂತ ಅಂದರೆ ನಾನು ಒಂದು ಸಜೆಸ್ಟ್ ಮಾಡ್ತೀನಿ, 7:30 ಇಲ್ಲಾಂದರೆ 7 o'clock ಹೋಗಿ ಒಂದು ಸತಿ ಇಸ್ಕಾನ್ನ ವಿಸಿಟ್ ಮಾಡಿ. ಎಷ್ಟು ಪೀಸ್ ಆಗಿರುತ್ತೆ ಅಂದರೆ, ಎಷ್ಟು ನೆಮ್ಮದಿ ಶಾಂತಿ ಸಿಗುತ್ತೆ ಅಂದರೆ, ನೀವು ಅಲ್ಲಿ ಒಂದು 1/2 hour ಇರಲಿ, ಇಲ್ಲಾಂದರೆ ಒಂದು 5 minutes ಇರಲಿ. ಓಕೆ, ಅಲ್ಲಿ ಡ್ಯಾನ್ಸ್ ಆಡ್ತಿರ್ತಾರಲ್ಲ, ಅದು ನೋಡಿದ್ರೆ ನೀವು ಡ್ಯಾನ್ಸ್ ಆಡ್ತೀರಾ, ಮತ್ತು ರಿಲ್ಯಾಕ್ಸ್ ಅನಿಸುತ್ತೆ. ನಿಮ್ದು ಏನೇ ಟೆನ್ಷನ್ ಇದ್ರೂ ಮರ್ತೋಗ್ತೀರಾ, ನೀವೇ ಬೇರೆ ಪ್ರಪಂಚದಲ್ಲಿದ್ದೀರಾ ಅಂತ ಅನಿಸುತ್ತೆ. ನಾನು ನಿಜವಾಗ್ಲೂ ಇದನ್ನು ನೋಡೇ ಇರಲಿಲ್ಲ. ನಾನು ನೋಡಿ ಎಷ್ಟು ಖುಷಿ ಆಯಿತು ಅಂದರೆ, ಅಲ್ಲೇ ನೋಡ್ತಾ ನಿಂತ್ಕೊಂಡ್ಬಿಟ್ಟಿದ್ದೆ ನಾನು ಮಾತ್ರ. ಆ ಟೆಂಪಲು ನೋಡೋಕ್ಕೂ ಚೆನ್ನಾಗಿದೆ, ಮತ್ತು ಈ ವೈಬಲ್ಲಿ ಹೋಗಿ ನೋಡಿದ್ರೆ ನಾವು
ಇನ್ನೂ ಇಷ್ಟ ಆಗುತ್ತೆ ನಿಮಗಂತೂ. ಒಂದ್ಸತಿ ಹೋಗಿ ವಿಸಿಟ್ ಮಾಡಿ. ಅಲ್ಲಿ ಸಾಂಗ್ ಹೇಳ್ಕೊಂಡು ಈ ಥರ ಡ್ಯಾನ್ಸ್ ಹಾಡೇ ಇರ್ತಾರೆ. ಆಲ್ಮೋಸ್ಟ್ 1 ಅವರ್ ಆಡ್ತಾರೆ ಅನಿಸುತ್ತೆ ಮೋಸ್ಟ್ಲಿ. ಅದೇ ಹೇಳಿದ್ನಲ್ಲ, ಆ ಸಾಂಬ್ರಾಣಿ ಹೊಗೆ ಹಾಕಿ ಪೂರ್ತಿ ಇರುತ್ತೆ, ಕೆಳಗಡೆ ಪೂರ್ತಿ ವೈಟ್ ಕಲರೇ ಇರುತ್ತೆ. ಅದು ಪೂಜೆ ಆಮೇಲೆ ನೆಕ್ಸ್ಟು ಈ ಥರ ದೇವ್ರದ್ದು ಏನು ಶ್ಲೋಕ ಹೇಳ್ಕೊಂಡು ಸಾಂಗ್ ಆಡ್ಕೊಂಡು ಈ ಥರ ಡ್ಯಾನ್ಸ್ ಆಡ್ತಾರೆ. ಎಲ್ಲ ಹುಡುಗ ಹುಡುಗಿ ಎಲ್ಲ ಡ್ಯಾನ್ಸ್ ಆಡ್ತಾರೆ. ಡ್ಯಾನ್ಸ್ ಆಡಿ ನೆಕ್ಸ್ಟು ಏನಾಗುತ್ತೆ ಅಂದರೆ ತಿರ್ಗಾ ಪೂಜೆ ನಡೆಯುತ್ತೆ. ಅಲ್ಲ ಆಮೇಲೆ ಸ್ಟಾಪ್ ಆಗುತ್ತೆ ಅನಿಸುತ್ತೆ ಮೋಸ್ಟ್ಲಿ. ನಾನು ಅಷ್ಟರಲ್ಲಿ ಹೊರಟಿದ್ದೆ, ಮಧ್ಯದಲ್ಲಿ ನೋಡಿ ಸ್ವಲ್ಪ ತಿದ್ದಿ ಹೊರಟಿದ್ದೆ ನಾನು ಅಷ್ಟೇ, ಪೂರ್ತಿ ನೋಡೋಕೆ ಹೋಗಲಿಲ್ಲ. ಇದೇ ಫಸ್ಟ್ ಟೈಮ್ ನೋಡಿದ್ದು. ಇನ್ನೊಂದ್ಸತಿ ಹೋದಾಗೂ ತೋರಿಸ್ತೀನಿ ಡೀಟೇಲಾಗಿ ಎಷ್ಟು ಅವರ್ ನಡೆಯುತ್ತೆ ಏನು ಎತ್ತ ಅಂತ. ಇದೇ ನಾನು ಫಸ್ಟ್ ಟೈಮ್ ಹೋಗಿರೋದ್ರಿಂದ ನನಗೆ ಶಾಕು. ನೋಡಿದ ತಕ್ಷಣ ನಾನು ಇಸ್ಕಾನ್ ನೋಡ್ತಿದ್ದೆ ಬೇರೆ ಥರ, ಇದೇ ಬೇರೆ ಥರ ಇದೆಯಲ್ಲ, ಯಾವ ಟೆಂಪಲ್ಗೆ ಬಂದಿದ್ದೀನಿ ಅಂತ ಒಂದ್ಸತಿ ನನಗೆ ಶಾಕೇ ಆಗ್ಬಿಡ್ತು. ಮಾತ್ರ ಏನೇ ಟೆನ್ಷನ್ ಇದ್ದರೂ ಇಲ್ಲಿಗೆ ಹೋದರೆ ಸಾಕು, ಸಖತ್ ನೆಮ್ಮದಿ ಅನಿಸುತ್ತೆ. ಅದರಲ್ಲೂ ರಾಧಾಕೃಷ್ಣ 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 ಅಂತ ಹೇಳಿದ್ರೆ ಏನೇ ನೋವಿದ್ರು ಮರ್ತೋಗುತ್ತೆ ಅಂತಾರೆ ಕೃಷ್ಣ ನೆನೆಸ್ಕೊಂಡ್ರೆ. ನನಗೂ ಎಷ್ಟೊಂದು ಸತಿ ಅನುಭವ ಆಗಿದೆ. ನಾನು ರಾಧಾಕೃಷ್ಣ ಅಂತಲೇ ನೆನೆಸ್ಕೊಳ್ಳೋದು. ಇದನ್ನು ನೋಡ್ಕೊಂಡು ನಾವು ಕೆಳಗಡೆ ಇಳಿದ್ವಿ. ಅದು ಇಳಿದಿದ ತಕ್ಷಣ ನೆಕ್ಸ್ಟು ಸಿಗೋದು ಟೆಂಪಲ್ 3 ಇದೆ ಅನಿಸುತ್ತೆ. ಒಂದು ರಾಧಾಕೃಷ್ಣ, ಅದಾದಮೇಲೆ ನರಸಿಂಹಸ್ವಾಮಿ ಟೆಂಪಲ್ ಇದೆ, ಅದಾಗಿದ ತಕ್ಷಣ ವೆಂಕಟೇಶ್ವರ ಟೆಂಪಲ್ ಇದೆ. 3 ಟೆಂಪಲು ನೋಡ್ಬೋದು ನೀವು ಇಲ್ಲಿ. ಮಾತ್ರ ತುಂಬ ಚೆನ್ನಾಗಿದೆ, ದೊಡ್ಡದಾಗಿದೆ ಟೆಂಪಲು. ಒಂದೊಂದು ವಿಗ್ರಹ ಇದೆಯಲ್ಲ, ವಿಗ್ರಹ ಅಲ್ಲ ಮಂಟಪ, ಮೇಲ್ಗಡೆ ಒಂದೊಂದು ಮಂಟಪಕ್ಕೂ ಒಂದೊಂದು ದೇವರಿದೆ. 3 ಮಂಟಪ ಇದೆ. ಫಸ್ಟ್ನೇದು ನರಸಿಂಹಸ್ವಾಮಿ, ಅದಾದಮೇಲೆ ವೆಂಕಟೇಶ್ವರ ಆಗಿದ ತಕ್ಷಣ ರಾಧಾಕೃಷ್ಣ. ಅಲ್ಲಿ ಇನ್ನೊಂದೇನೆಂದರೆ ಕೊಳ ಇದೆ ಚಿಕ್ಕದು, ಓಕೆ, ಗ್ರೀನ್ ಕಲರ್ ಇದೆ, ಅದು ತುಂಬ ಚೆನ್ನಾಗಿದೆ. ಅದಾಗಿದ ತಕ್ಷಣ ನೆಕ್ಸ್ಟು ಸುತ್ತಮುತ್ತ ಅಪಾರ್ಟ್ಮೆಂಟ್ ಇದೆ. ಇದು ಇಸ್ಕಾನ್ ಟೆಂಪಲ್ ಎಲ್ಲಿ ಬರುತ್ತೆ ಅಂದರೆ ಮೆಟ್ರೋ ಇದೆ, ಮೆಟ್ರೋಯಿಂದ ಆರಾಮಾಗಿ ಬರ್ಬೋದು. ಸ್ಯಾಂಡಲ್ವುಡ್ ಸೋಪ್ ಫ್ಯಾಕ್ಟ್ರಿ ಬರುತ್ತಲ್ಲ, ಆ ಸ್ಟಾಪ್ ಇಳಿದ್ರೆ ಸಾಕು, ನೀವು ಅಲ್ಲಿಂದ ನಡ್ಕೊಂಬರ್ಬೋದು. ಓರಿಯನ್ ಮಾಲ್ ಇದೆ, ಓಕೆ, ಅಲ್ಲಿಂದ ಬಂದರೆ ಸ್ಟ್ರೈಟೇ ಸಿಗುತ್ತೆ. ಫ್ಯಾಮಿಲಿ ಜೊತೆ ಆಗಲಿ ಫ್ರೆಂಡ್ಸ್ ಜೊತೆ ಆಗಲಿ ಒನ್ ಡೇ ಟ್ರಿಪ್ ಹೋಗ್ಬಿಟ್ಟು ಬರ್ತೀವಿ ಅಂದರೆ ಆರಾಮಾಗಿ ಇಸ್ಕಾನ್ ಟೆಂಪಲ್ ಬಂದು ಆರಾಮಾಗಿ ವಿಸಿಟ್ ಮಾಡಿ. ಓರಿಯನ್ ಮಾಲ್ ಇದೆ, ಅಲ್ಲೂ ಸುತ್ತಾಡ್ಕೊಂಡು ಬರ್ಬೋದು. ಪ್ಲೇಸ್ ತುಂಬ ದೊಡ್ಡದಾಗಿದೆ, ಚೆನ್ನಾಗಿದೆ. ಅಲ್ಲಿ ಶಾಪ್ಸ್ ಇದೆ, ಏನಂದರೆ ನೀವು ಪೂಜೆ ಸಾಮಗ್ರಿಗಳು ಏನಾದ್ರು ಬೇಕಂದ್ರೂ ತೊಗೋಬೋದು. ಗಂಟೆ, ಹಿತ್ತಾಳೆದು ಬರುತ್ತಲ್ಲ, ಹಿತ್ತಾಳೆದು ಗೋಲ್ಡ್ ಪಾಲಿಶ್ ಹಾಕಿರೋದು, ವಿಗ್ರಹಗಳು ಪ್ರತಿಯೊಂದಿದೆ, ಚಿಕ್ಕದಿಂದ ದೊಡ್ಡದವರೆಗೂ ಇದೆ. 2,50,000 3 lakhsವರೆಗೂ ಇದೆ ಅಲ್ಲಿ ವಿಗ್ರಹಗಳು. ಮತ್ತು ಫೋಟೋ ಫ್ರೇಮ್ಸು ಮತ್ತು ಪೂಜಾ ಸಾಮಗ್ರಿಗಳು ಏನು ಬೇಕು ಅಂದರೂ ತೊಗೋಬೋದು ನೀವು. ಇಷ್ಟೊಂದಿದೆ ಎಲ್ಲ ಹಿತ್ತಾಳೆ ಸಾಮಾನು. ಡೆಕೋರೇಷನ್ಗಂತೂ ಮಸ್ತಾಗಿದೆ ಮಾತ್ರ, ವೆರೈಟಿ ಎಲ್ಲ ಗಾಡ್ದೇ ಇದೆ. ಮತ್ತು ದೀಪಾಳೆ ಕಂಬ, ಫೋಟೋ ಫ್ರೇಮ್ಸು ಮತ್ತು ಬುಕ್ಸು ಸಿಗುತ್ತೆ ಅಲ್ಲಿ, ಭಗವದ್ಗೀತೆ ಮತ್ತು ಕೃಷ್ಣ ಸ್ಟೋರಿ ಇರೋದು ಎಲ್ಲ ಸಿಗುತ್ತೆ. ನೆಕ್ಸ್ಟು ಅಲ್ಲಿ ಇನ್ನೇನಂದರೆ ಒಬ್ರಿಗೆ 100 ರೂಪೀಸ್ ಕೊಟ್ಟು ಪ್ರಸಾದ ಥರ ಕೊಡ್ತಾರೆ. ಅದು ಅನ್ಲಿಮಿಟೆಡು. ಪೂರಿ, ಪಲ್ಯ ಮತ್ತು ಪ್ಲೈನ್ ಕೇಕು ಮತ್ತು ಸ್ವೀಟ್ ಪೊಂಗಲು ವೆಜಿಟೇಬಲ್ ಹಾಕಿ ಮಾಡಿದ್ರಿ. ಊಟ ತುಂಬ ಚೆನ್ನಾಗಿದೆ, ಅನ್ಲಿಮಿಟೆಡ್, ಎಷ್ಟು ಬೇಕಂದ್ರೂ ತಿನ್ಬೋದು. ಟೈಮಿಂಗ್ಸ್ ಇರುತ್ತೆ ಅದರಲ್ಲೂ, ಬ್ರೇಕ್ಫಾಸ್ಟು ಲಂಚು ಡಿನ್ನರ್ ಅಂತ. ನಾನು ಈ ಡ್ರೆಸ್ ಹಾಕ್ಕೊಂಡು ಈ ಥರ ರೆಡಿಯಾಗಿ ಹೋಗಿದ್ದೆ, ಅದೊಂದು ಕ್ಲಿಪ್ಪಿಂಗ್ ಹಾಕಿದ್ದೀನಿ. ನನ್ನ ಕೈಲಿ ಎಷ್ಟು ತೋರ್ಸೋಕ್ಕಾಗಿದೆ ಇಸ್ಕಾನ್ ತೋರಿಸಿದ್ದೀನಿ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್, ಶೇರ್, ಕಮೆಂಟ್. ನೆಕ್ಸ್ಟ್ ವಿಡಿಯೋ ಜೊತೆ ನಿಮ್ಮನ್ನ ಸಿಗ್ತೀನಿ. ಬಾಯ್ ಬಾಯ್.